ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಇದು ಎಷ್ಟು ಸಾಮರ್ಥ್ಯದ ಸರ್ ಇದು ಬಂದ್ಬಿಟ್ಟು ಇದು 5,000 ಲೀಟರ್ ಕೆಪಾಸಿಟಿ ಮಾಡ್ತಾ ಇದ್ರಿ ನೀವು ಮೊದ್ಲು. ಅಂದ್ರೆ 10 kg ಸಗಣಿ ಹಾಕ್ತಿದ್ರಿ, 10 ಲೀಟರ್ ಗೋಮೂತ್ರ ಹಾಕ್ತಿದ್ರಿ, ಒಂದು ಅರ್ಧ kg ಏನು ಕಡ್ಲೆ ಹಿಟ್ಟು ಯಾವ್ದೊಳ ದ್ವಿದಳದ ಹಿಟ್ಟನ್ನ ಹಾಕ್ತಾ ಇದ್ರಿ, ಜೊತೆಗೆ ಬೆಲ್ಲ ಒಂದು 2 kg ಬೆಲ್ಲ ಹಾಕ್ತಾ ಇದ್ರಿ, ಒಂದಿಡಿ ಮಣ್ಣು ಹಾಕ್ತಾ ಇದ್ರಿ. ಸ್ನೇಹಿತರೆ, ಈ ಒಂದು ಜೀವಾಮೃತ ಘಟಕದ ತಯಾರಿಕೆಯ ಬಗ್ಗೆ, ಉಪಯೋಗದ ಬಗ್ಗೆ ನಾನು ಮುಖೇಶ್ ಸರ್ ಜೊತೆ ಮಾತುಕತೆನ ಮುಂದುವರಿಸ್ತೀನಿ ಈ ವಿಡಿಯೋದಲ್ಲಿ. ಸರ್, ಈಗ ಇಷ್ಟು ವಿಚಾರಗಳನ್ನ ಹೇಳಿದ್ರಿ, ಎಲ್ಲ ಒಂದೇ ಸರಿ ಹೇಳಿದ್ರೆ ಒಂದ್ ಸ್ವಲ್ಪ ರೈತರಿಗೂ ಎಲ್ಲ ಕನ್ಫ್ಯೂಸ್ ಆಗ್ಬೋದು. ಮತ್ತೆ ಇದು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅನ್ನೋದನ್ನ ಫಸ್ಟ್ ಸ್ಟಾರ್ಟಿಂಗ್ ಇಂದ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿ ಸರ್. ಬಾ ನಡಿ. 5,000 ಮಾಡೋಣ ಸರ್ ಅಥವಾ ಹೇಗೆ? ಇದನ್ನೇ ಮಾಡಿ ಮಾಡೋಣ, ನೆಕ್ಸ್ಟ್ ಅದ್ ಮಾಡೋಣ. ಚುಕ್ಕನಹಳ್ಳಿ ಇಲ್ಲ, ಚಿಕ್ಕವನ್ನ ನಿಮ್ ರೈತ. ಇನ್ನು ಆಮೇಲೆ ಮಾರದಿದ್ದಾರೆ ಏನ್ ಹಣ್ಣಾಗಿರ್ತಲ್ಲ, ಹಣ್ಣನ್ನ ಕೊಳೆ ಹಾಕ್ಸ್ಬಿಡಿ ಒಂದ್ ಡ್ರಮ್ಮಲ್ಲಿ. ಇವ್ರು ಹಾಕ್ಸಿದಾರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಕೊಳೆ ಹಾಕಿರುವಂತ ಪಪ್ಪಾಯನ ಒಂದ್ ಡ್ರಮ್ಮಲ್ಲಿ ಇಟ್ಬಿಡಿ. ನೀವು ಬೆಲ್ಲದ ಬದಲು ಅದನ್ನ ಯೂಸ್ ಮಾಡ್ಬೋದು. ನೀವು ರೈತರು ಇಲ್ಲಿ ಬಂದು ಏನ್ ತಗೊಂಡ್ರು, ನಾವ್ ಇಲ್ಲಿ ಫಸ್ಟ್ ಇನ್ಸ್ಟಾಲ್ ಮಾಡಿದ್ದು ಬರೀ 1,500 ಲೀಟರ್ ಕೆಪಾಸಿಟಿ ಇದು. ಇವತ್ತಿಗೆ ಅವ್ರು 5,000 ಲೀಟರ್ ಕೆಪಾಸಿಟಿ ಇದು ಕಮರ್ಷಿಯಲಿಗೋಸ್ಕರ ಇಟ್ಕೊಂಡಿದ್ದಾರೆ ಸರ್. ಇವಾಗ ಈ ಒಂದು ಘಟಕನ ನಿರ್ಮಾಣ ಮಾಡಿದ್ರ, ಇದು ಎಷ್ಟು ಸಾಮರ್ಥ್ಯದ? ಸರ್, ಇದು ಬಂದ್ಬಿಟ್ಟು ಇದು 5,000 ಲೀಟರ್ ಕೆಪಾಸಿಟಿ ಇದು. ಅಂದ್ರೆ 24 ಅಡಿ ಉದ್ದ ಬರುತ್ತೆ ನಿಮಗೆ. ಆಮೇಲೆ 5 ಅಡಿ ಅಗಲ ಬರುತ್ತೆ, 4 ರಿಂದ 5 ಅಡಿ ಅಗಲ ಬರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇದು ನಾವು ಕೊಡುವಂತ ಒಂದು ಸಿಸ್ಟಮ್ ಏನು ಅಂತಂದ್ರೆ, ಈ ಟ್ಯಾಂಕ್ ಬಿಟ್ಬಿಟ್ಟು ಇಷ್ಟು ಪಾರ್ಟ್ಸ್, ಅಂದ್ರೆ ಏನು ಟ್ಯೂಬ್ ಆಗಿರ್ಬೋದು, ವಾಲ್ ಆಗಿರ್ಬೋದು, ಪೈಪ್ ಆಗಿರ್ಬೋದು, ಇಷ್ಟು ಮತ್ತೆ ಗ್ಯಾಸ್ ಔಟ್ಲೆಟ್ ಅಂತ ಒಂದಿದೆ. ಗ್ಯಾಸ್ ಔಟ್ಲೆಟ್ ಗೆ ಇಷ್ಟು ಮೆಟೀರಿಯಲ್ಸ್ ಇದ್ರೊಳಗೆ ಬರುತ್ತೆ. ಅದ್ರ ಜೊತೆಗೆ 1 ಲೀಟರ್ ಕಲ್ಚರ್ ಬರುತ್ತೆ ಸರ್ ಇದಕ್ಕೆ. ಸೊ ನಾರ್ಮಲ್ ಆಗಿ ನಾನು ಇದು ಹೇಳಕ್ಕೂ ಮುಂಚೆ ನೀವು ರೆಗ್ಯುಲರ್ ಆಗಿ ಮಾಡ್ತಿದ್ರಲ್ಲ, ಏನು ಡ್ರಮ್ಮಲ್ಲಿ ಮಾಡ್ತಾ ಇದ್ರಿ ನೀವು ಮೊದ್ಲು. ಅಂದ್ರೆ 10 kg ಸಗಣಿ ಹಾಕ್ತಿದ್ರಿ, 10 ಲೀಟರ್ ಗೋಮೂತ್ರ ಹಾಕ್ತಿದ್ರಿ, ಒಂದು ಅರ್ಧ kg ಏನು ಕಡ್ಲೆ ಹಿಟ್ಟು ಯಾವ್ದೊಳ ದ್ವಿದಳದ ಹಿಟ್ಟನ್ನ ಹಾಕ್ತಾ ಇದ್ರಿ, ಜೊತೆಗೆ ಬೆಲ್ಲ ಒಂದು 2 kg ಬೆಲ್ಲ ಹಾಕ್ತಾ ಇದ್ರಿ, ಒಂದಿಡಿ ಮಣ್ಣು ಹಾಕ್ತಾ ಇದ್ರಿ. ಇಷ್ಟನ್ನ ಹಳೆ ಪದ್ಧತಿ ಅಂದ್ರೆ ಡ್ರಮ್ ನಲ್ಲಿ ಮಾಡುವಂತ ಪದ್ಧತಿಯನ್ನ ಅನುಸರಣೆ ಮಾಡ್ಬೇಕು ಅಂದ್ರೆ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಸೊ ಅದೇ ರೀತಿ ನೀವು ಅದ್ರಲ್ಲಿ ನಿಮಗೆ ಸಿಗ್ತಾ ಇದ್ದಿದ್ದಷ್ಟು 200 ಲೀಟರ್ ಜೀವಾಮೃತ ಸರ್ ಒಂದ್ಸಲ ಮಾಡಿದ್ರೆ 7 ದಿವಸ ಆಗ್ಬೇಕು ಅದಕ್ಕೆ. ಸೊ ಇದು ಏನು ಅಂತಂದ್ರೆ 5,000 ಲೀಟರ್ ಕೆಪಾಸಿಟಿಯಲ್ಲಿ ನೀವು ಇದಕ್ಕೆ ಹಾಕ್ಬೇಕಾಗಿದ್ದಂತಹ ಪದಾರ್ಥ ಏನು ಅಂತಂದ್ರೆ, ಅದೇ ಸಗಣಿ, ಅದೇ ಗಂಜಲ, ಅದೇ ಬೆಲ್ಲ, ಅದೇ ದ್ವಿದಳದ ಹಿಟ್ಟು ಹಾಕಂಗಿಲ್ಲ, ಮಣ್ಣು ಹಾಕಂಗಿಲ್ಲ. ಬರೀ ಏನಂದ್ರೆ ಸಗಣಿ, ಗಂಜಲ, ಬೆಲ್ಲ, ಜೊತೆಗೆ ನುಗ್ಗೆ ಸೊಪ್ಪು. ಆಮೇಲೆ ನಿಮಗೆ ಅಕಸ್ಮಾತ್ ಬೆಲ್ಲದ ಏನೋ ಖರ್ಚು ಕೂಡ ನಾವು ಹೊರಗಡೆಯಿಂದ ತರಬೇಕು ಅಂತ ಅನ್ಸಿದ್ರೆ, ನಿಮ್ಮ ಹೊಲದಲ್ಲೇ 1-2 ರಿಂದ 3 ಪಪ್ಪಾಯ ಗಿಡ ಇರ್ಬೋದು, ಅಥವಾ 1-2 ಬಾಳೆ ಗಿಡ ಇರ್ಬೋದು. ಬೆಲ್ಲ ತರಕ್ಕೂ ನನಗೆ ಖರ್ಚು ಜಾಸ್ತಿ ಆಗುತ್ತೆ, ಯಾಕಂದ್ರೆ 50 ರೂಪಾಯಿ kg ಆಗೈತೆ ಸರ್. ಆದ್ರೂ ಆರ್ಗ್ಯಾನಿಕ್ ಬೆಲ್ಲ ಬೇಕು ಅಂದ್ರೆ 89 ರೂಪಾಯಿ ಹೇಳ್ತಾ ಇದಾರೆ ಇವಾಗ. 60 ರೂಪಾಯಿ. 60 ರೂಪಾಯಿ ನಿಮಗೆ ಬೆಲ್ಲ ಕಾಸ್ಟ್ ಜಾಸ್ತಿ ಆಗ್ತೈತೆ ನನಗೆ ಅಂತಂದ್ರೆ, ಪಪ್ಪಾಯ ಗಿಡ ಏನು ಹಣ್ಣಾಗಿರ್ತಲ್ಲ, ಹಣ್ಣನ್ನ ಕೊಳೆ ಹಾಕ್ಸ್ಬಿಡಿ ಒಂದ್ ಡ್ರಮ್ಮಲ್ಲಿ. ಇವ್ರು ಹಾಕ್ಸಿದಾರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಕೊಳೆ ಹಾಕಿರುವಂತ ಪಪ್ಪಾಯನ ಒಂದ್ ಡ್ರಮ್ಮಲ್ಲಿ ಇಟ್ಬಿಡಿ. ನೀವು ಬೆಲ್ಲದ ಬದಲು ಅದನ್ನ ಯೂಸ್ ಮಾಡ್ಬೋದು ನೀವು. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು. ಮೋಸ್ಟ್ಲಿ ಕನ್ಫ್ಯೂಸ್ ಆಗಿರ್ಬೋದು. ಇನ್ನೊಂದ್ಸಲ ಹೇಳ್ತೀನಿ, ಸಗಣಿ ಮತ್ತೆ ಗಂಜಲ ಮತ್ತೆ ಬೆಲ್ಲ ಅಥವಾ ನೀವು ಪಪ್ಪಾಯ ಅಥವಾ ಬಾಳೆಹಣ್ಣು ಯಾವ್ದಾದ್ರು ಹಣ್ಣಿನಂತ ಹಾಕ್ಬೋದು. ಆದ್ರೆ ಸಿಟ್ರಿಕ್ ಅಂಶ ಹಾಕೋಂಗಿಲ್ಲ ಇದ್ರಲ್ಲಿ. ಯಾವ್ದು ಹಾಕ್ಬಾರ್ದು ಅನ್ನೋದು ಮುಖ್ಯ. ಸಿಟ್ರಿಕ್ ಅಂಶನ ಇದರಲ್ಲಿ ಹಾಕಬಾರ್ದು. ಸಿಟ್ರಿಕ್ ಅಂಶ ಅಂದ್ರೆ ಯಾವ್ದಾವ್ದು ಬರುತ್ತೆ, ಈ ಗಜನಿಂಬೆ ಆಗಿರ್ಬೋದು, ಹೊಲದಲ್ಲಿ ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಗಜನಿಂಬೆ ಆಗಿರ್ಬೋದು, ಆಮೇಲೆ ಕಿತ್ತಳೆ ಹಣ್ಣು ಆಗಿರ್ಬೋದು, ಇದನ್ನ ಸಿಟ್ರಿಕ್ ಅಂಶನ ಹಾಕೋಂಗಿಲ್ಲ. ಅದ್ರ ಜೊತೆ ನುಗ್ಗೆ ಸೊಪ್ಪು ಹಾಕ್ಬೋದು, ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು. ಅದಾದ್ಮೇಲೆ ಕುಂಬಳಕಾಯಿನೂ ಕೂಡ ನಾವು ಶಿಫಾರಸ್ ಮಾಡ್ತೀವಿ ಇದಕ್ಕೆ. ಆಮೇಲೆ ವೇಸ್ಟ್ ತರಕಾರಿ, ನಿಮ್ಮ ಮನೇಲಿ ಯಾವುದೇ ವೇಸ್ಟ್ ಇರಲಿ, ಮುಸ್ರೆ ಅಂತ ಏನ್ ನೀವೇನು ಹಸುಗಳಿಗೆ ಕೊಡ್ತಿದ್ರಲ್ಲ, ಆ ವೇಸ್ಟ್ ತರಕಾರಿನೂ ಇದ್ರೊಳಗೆ ಹಾಕ್ಬೋದು. ಅದರ ಜೊತೆಗೆ ಅಕ್ಕಿ ತೊಳೆದ ನೀರನ್ನ, ಇಷ್ಟನ್ನು ಹಾಕಿದ್ರೆ ನಿಮಗೆ ಹೈ ಕ್ವಾಲಿಟಿ. ನೀವು ಯಾವುದೇ ಹೊರಗಡೆ ಹೋಗ್ಬಿಟ್ಟು ನನಗೆ DAP ಬೇಕು, ಯೂರಿಯಾ ಬೇಕು, 10-26 ಬೇಕು, ಯಾವ ಗೊಬ್ಬರನೂ ಬೇಕಿಲ್ಲ, ಅಷ್ಟು ಕಂಟೆಂಟ್ ನಿಮಗೆ ಸಿಗುವಂತ ಒಂದು ಬಯೋಡೈಜೆಸ್ಟರ್ನ ಜೀವಾಮೃತ ನಿಮಗೆ ರೆಡಿ ಆಗುತ್ತೆ ಸರ್. ಈಗ ಹೇಳಿದ್ರಿ ಇಷ್ಟು ಕಂಟೆಂಟ್ಸ್ ಹಾಕ್ಬೇಕು ಅಂತ ಹೇಳಿದ್ರಿ, ಇದನ್ನ ಎಷ್ಟು ದಿವ್ಸಕ್ಕೆ ಒಂದ್ಸರಿ ಹಾಕ್ತಾ ಇರ್ಬೇಕಾ, ಅಥವಾ 1 ಟೈಮ್ ಮಾಡಿದ್ರೆ
ಎಷ್ಟು ದಿವಸ ನಾವು ಅದನ್ನ ಬಳಸ್ಬೋದು? ಖಂಡಿತ ಸರ್ ಈಗ ನಾವ್ ಇದನ್ನ ಹಾಕಿದ ಮೇಲೆ ಅಂದ್ರೆ ಮೊದಲನೇ ಸಲ ನಾವೇನು 5,000 ಲೀಟರ್ನ ನೀರು ತುಂಬಿಸ್ಬಿಟ್ಟು ಅದರ ಜೊತೆಗೆ ಈ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಅದನ್ನ 40 ದಿವಸ ಅದ್ರೊಳಗೆ ಬಿಡ್ಬೇಕು ಸರ್. 40 ದಿವಸ ನಿಮಗೆ ಏನು ಜೀವಾಮೃತ ತೆಗಿಬಾರ್ದು. ಅದ್ರ ಜೊತೆಗೆ ಏನು 1 ಲೀಟರ್ ಕಲ್ಚರ್ ನಾವೇ ಕೊಟ್ಟಿರ್ತೀವಿ, ಅದು ಇನ್ಬಿಲ್ಟ್ ಬಂದಿರ್ತದೆ ಅದ್ರೊಳಗೆ, ಅದನ್ನು ಹಾಕ್ಬಿಟ್ಟು ಅದ್ರಲ್ಲೇ 40 ದಿವಸ ಬಿಟ್ರೆ ನಿಮಗೆ 41ನೇ ದಿವಸದಿಂದ ನಿಮಗೆ ಡೈಲಿ ನಿಮಗೆ 120 ಲೀಟರ್ ಜೀವಾಮೃತ ತೆಗಿಬಹುದು. ಅಂದ್ರೆ 120 ಲೀಟರ್ ಜೀವಾಮೃತ ಹೊರಗೆ ತೆಗೆದ್ರೆ 120 ಲೀಟರ್ ನೀರ್ ಜೊತೆಗೆ ಕಡಿಮೆ ಪ್ರಮಾಣ ಅಂದ್ರೆ ನಾವೇನ್ ಮೊದಲಿಗೆ ಪ್ರಮಾಣ ಎಷ್ಟು ಹಾಕಿರ್ತೀವಲ್ಲ ಆ ಪ್ರಮಾಣದ ಲಿಸ್ಟ್ ನಿಮಗೆ ಕೊಡ್ತೀನಿ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ನೀವು ತೋರಿಸಬಹುದು ಅದನ್ನ. ಪ್ರಮಾಣದ ಲಿಸ್ಟ್ ಪ್ರಕಾರ ನೀವು ಅದನ್ನ ಹಾಕ್ಬೇಕಾಗುತ್ತೆ. ಸ್ನೇಹಿತರೆ ನೆನ್ಪಿಟ್ಕೊಳ್ರಿ, 5,000 ಲೀಟರ್ನ ಘಟಕ ಇದು. ದಿವಸಕ್ಕೆ 40-45 ದಿವಸದ ನಂತರ 120 ಲೀಟರ್ ಜೀವಾಮೃತ ಹೊರಗ್ ಬರುತ್ತೆ. ಖಂಡಿತ 120 ಲೀಟರ್ ಅದನ್ನು ಕೂಡ ಫಿಲ್ಟರ್ ಜೀವಾಮೃತ ಬರುತ್ತೆ ನಿಮಗೆ. 120 ಲೀಟರ್ ಯಾವುದೇ ರೀತಿ ಸೋಸೋದು ಮತ್ತೆ ತಿರ್ಗಾ ಏನಾದ್ರು ಗಲೀಜ್ ಬರೋದು, ಸಗಣಿ ಬರೋದು, ಕೊಳತೆ ಇರೋದು, ಸಿಪ್ಪೆ ಬರೋದು ಆತರ ಯಾವ್ದು ಇರೋದಿಲ್ಲ. ಒಂಥರ ಗ್ಯಾಸ್ ಬಂದಂಗೆ ಬರುತ್ತೆ ಸ್ನೇಹಿತರೆ. ತೋರಿಸ್ತಾರೆ, ಆಮೇಲೆ ತೋರಿಸ್ತಿರೋದು ಹಿಂಗ. ಸೊ ಇಷ್ಟನ್ನ ನೀವು 120 ಲೀಟರ್ ತಗೊಂಡ್ರಿ ಒಂದ್ ದಿವಸಕ್ಕೆ ಅಂತಂದ್ರೆ ಆ 120 ಲೀಟರ್ ನೀರ್ನ ಮಿಕ್ಸಣ ನೀರ್ ಹಾಕ್ಬೇಕು. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅದೇ ಸಗಣಿ, ಗಂಜಲ, ಬೆಲ್ಲ ಇಷ್ಟ ಹಾಕೊಂತ ಇದ್ರು ನೀವು ಸಾಕಾಗುತ್ತೆ. ಮತ್ತೆ 120 ಲೀಟರ್ ತೆಗಿತೀರಾ ನೀವು, ಮತ್ತೆ 1 ವಾರ ಬಿಟ್ಟು 120 ಲೀಟರ್ ತಕೊಂತೀನಿ ಅಂತಂದ್ರು ಅದೇ 1 ವಾರ ಬಿಟ್ಟೆ ಅಷ್ಟೇ 120 ಲೀಟರ್ ಮತ್ತೆ ಒಳಗ್ ಕಳಿಸ್ಬೇಕಾಗತ್ತೆ ನೀವು. ಇಷ್ಟು ಮೇಜರ್ ಸರ್ ಇದು. ಇದಕ್ಕೆ ಹಾಕ್ಬೇಕಾಗಿರುವಂತ ಮುಖ್ಯ ಅಂಶಗಳು. ಇದು ನಿಮಗೆ ಏನ್ ಕೆಲಸ ಕಮ್ಮಿ ಮಾಡುತ್ತೆ ಅಂತಂದ್ರೆ ನೀವು ಇದನ್ನ ಪ್ರತಿದಿನ ತಿರುಗಿಸೋದು ಕಡಿಮೆ ಮಾಡುತ್ತೆ. ಬೆಳಿಗ್ಗೆ ಸಂಜೆ ನೀವು ತಿರುಗಿಸೋದು ಇಲ್ಲ, ಅಥವಾ ನೀವು ಫಿಲ್ಟರ್ ಜೀವಾಮೃತ ಬರುತ್ತಲ್ಲ ಅದಕ್ಕೆ ಡೈರೆಕ್ಟ್ ವೆಂಚೂರ್ ಕನೆಕ್ಟ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಡ್ರಿಪ್ಪಿಗೂ ಕೂಡ ಬಿಡ್ಬೋದು. ಆಮೇಲೆ ಇದ್ರದ್ದು ಕ್ವಾಲಿಟಿ ಮಾತ್ರ ನೀವು ನಾರ್ಮಲ್ ಏನ್ ಡ್ರಮ್ಮಲ್ ಮಾಡ್ತಿರಲ್ಲ ಜೀವಾಮೃತ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಸರ್. ಯಾಕಂದ್ರೆ ಇದು ನಾವಷ್ಟೇ ಹೇಳ್ತಾ ಇಲ್ಲ, ರೈತರು ಇಲ್ಲಿ ಬಂದು ಏನ್ ತಗೊಂಡ್ರು. ನಾವ್ ಇಲ್ಲಿ ಫಸ್ಟ್ ಇನ್ಸ್ಟಾಲ್ ಮಾಡಿದ್ದು ಬರೀ 1,500 ಲೀಟರ್ ಕೆಪಾಸಿಟಿ ಇದು. ಇವತ್ತಿಗೆ ಅವ್ರು 5,000 ಲೀಟರ್ ಕೆಪಾಸಿಟಿ ಇದು ಕಮರ್ಷಿಯಲಿಗೋಸ್ಕರ ಇಟ್ಕೊಂಡಿದ್ದಾರೆ ಸರ್. 1,500 ಲೀಟರ್ದು ತಮ್ಮ ಯೂಸ್ ಮಾಡ್ಕೊಂಡ್ರೆ 5,000 ಲೀಟರ್ ಕಮರ್ಷಿಯಲಿಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಹೇಳಿದ್ರಲ್ಲ 25,000 ಲೀಟರ್ನ ಸೇಲ್ ಮಾಡಿದಾರು. ಬರೀ 1 ಲೀಟರ್ಗೆ 10 ರೂಪಾಯಿ ಲೀಟರ್ ಜೀವಾಮೃತ ಮಾಡ್ತಾ ಇದಾರೆ. ಏನಕ್ಕೆ ಅಂದ್ರೆ ಅವ್ರದ್ದು ಒಂದು ಒಳ್ಳೆ ಕಾಸ್ ಇದೆ ಸರ್. ಬರೀ ನಾನು ಉಪಯೋಗ ಮಾಡ್ಕೊಳೋದು ಇನ್ನೊಬ್ಬರಿಗೆ ಅನುಕೂಲ ಪಡ್ತಾರೆ. ಇದನ್ನ ಜಾಸ್ತಿ ರೇಟಿಗೆ ಮಾರಿದ್ರೆ ನನಗೆ ಲಾಭ ಆಗುತ್ತೆ ಹೊರತು 4 ಜನ ತಗೊಳಲ್ಲ. 10 ರೂಪಾಯಿ ಸರ್, 10 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀವಿ ಇವತ್ತಿನ ದಿವಸಗಳಲ್ಲಿ. ಅದೇ 10 ರೂಪಾಯಿ ಲೀಟರ್ 1 ಲೀಟರ್ ಜೀವಾಮೃತ ತಗೊಂಡ್ರೆ ನೀವು ಅದನ್ನ 20 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು 30 ಲೀಟರ್ ಕಲ್ಚರ್ ರೆಡಿ ಆಗುತ್ತೆ ಸರ್ ನಿಮಗೆ. ಸ್ನೇಹಿತರೆ ಕೇಳ್ಕೊಳ್ರಿ, 1 ಲೀಟರ್ ಜೀವಾಮೃತನ ಎಷ್ಟು ಲೀಟರ್? 20 ಲೀಟರ್ ನೀರಿಗೆ 20 ಲೀಟರ್ ನೀರಿಗೆ ಅಂತಂದ್ರೆ 100 ಲೀಟರ್ ಜೀವಾಮೃತ ತಗೊಂಡೋದ್ರೆ 100 × 20 ಅಂತಂದ್ರೆ ಅಲ್ಲಿಗೆ 2,000 ಲೀಟರ್ ಅಂತಂದ್ರೆ ನೀವು ಯೋಚನೆ ಮಾಡ್ರಿ ಎಷ್ಟು ಎಕರೆಗೆ ಹೊಡಿಬಹುದು, ಎಷ್ಟು ಗಿಡಕ್ಕೆ. ಸರಿ, ನೀವು ಶಿಫಾರಸ್ ಮಾಡೋದು ಒಂದು ಅಡಿಕೆ ಗಿಡಕ್ಕೆ ಆ ವಯಸ್ಸಿನ ಮೇಲೆ ಇದ್ ಮಾಡ್ತೀರಾ ಅಥವಾ? ಹೌದು, ಈಗ ಒಳ್ಳೆ ಪ್ರಶ್ನೆ ಸರ್. ಈಗ ತೋಟಗಾರಿಕೆ ಬೆಳೆಗಾದ್ರೆ ಬೇರೆ ತರ ಶಿಫಾರಸ್ ಬರುತ್ತೆ. ಅದೇ ರೀತಿ ಆ ಕೃಷಿ ಅಂದ್ರೆ ಅಗ್ರಿ ಫೀಲ್ಡ್ ಕ್ರಾಪ್ಸ್ ಅಂತ ಕರಿತೀವಿ. ಅಂದ್ರೆ ಮೆಕ್ಕೆಜೋಳ ಆಗಿರ್ಬೋದು, ಜೋಳ, ಇವೆಲ್ಲದೂ ಕೂಡ ಶಿಫಾರಸ್ ಮಾಡೋದೇ ಬೇರೆ ಆಗುತ್ತೆ. ಈ ಉದಾಹರಣೆ ಮೆಕ್ಕೆಜೋಳ ಆದ್ರೆ ಅವೆಲ್ಲ ಆದ್ರೆ ಏನ್ ಮಾಡ್ತೀವಿ ಅಂತಂದ್ರೆ 1 ಎಕರೆ ಹೊಲಕ್ಕೆ ನಾವು ಏನು ಅಂತಂದ್ರೆ ಮಿನಿಮಮ್ 200 ಲೀಟರ್ ಜೀವಾಮೃತ ಸ್ಪ್ರೇ ಮಾಡ್ಬೇಕು. ಅದು ಸ್ಪ್ರೇ ಮಾಡೋದಾದ್ರೆ 200 ಲೀಟರ್ ಜೀವಾಮೃತ ಸರ್. ಡ್ರೆಂಚಿಂಗ್ ಮಾಡೋದಾಯ್ತು ಅಂದ್ರೆ ಮತ್ತೆ ಸಪರೇಟ್ ಆಗುತ್ತೆ. ಡ್ರೆಂಚಿಂಗ್ ಯೂಶಲಿ ಯಾರು ಮಾಡಲ್ಲ, ಸ್ಪ್ರೇ ಮಾಡಿದಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಅದನ್ನ ಯಾವ ರೀತಿ ಹಾಕೋದು, ಅದ್ರದ ಉಪಯೋಗ ಏನು ಅಂತ ಮಾಹಿತಿ ಅಂದ್ರೆ ಸರ್. ಈಗ ಜೀವಾಮೃತಕ್ಕೆ ಏನೆಲ್ಲ ಹಾಕ್ಬೇಕು ಈ ಒಂದು ಘಟಕಕ್ಕೆ, ತಿರ್ಗ ಆಮೇಲೆ ಅದನ್ನೆಲ್ಲ ಯಾವ ರೀತಿ ಬಳಸೋದು ಅನ್ನೋದು ಮಾಹಿತಿ ಹೇಳಿದ್ರಿ. ಈಗ ಮೇನ್ ಘಟ್ಟ ಅಂತಂದ ತಕ್ಷಣ ನಿನ್ ಕತೆ ಎಲ್ಲ ಕೇಳಿದೀವಪ್ಪ, ಅದಕ್ಕೆ ಎಷ್ಟು ಖರ್ಚು ಆಗ್ತೈತಿ ಏನು ಎತ್ತ ಅದನ್ನ ಫಸ್ಟ್ ಹೇಳು ಅನ್ನೋಂತ ರೈತರಿಗೆ ಇವಾಗ ಏನ್ ಹೇಳ್ತೀರಾ ಸರ್? ಈಗ ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಎಲ್ಲದೂ ಮುಖ್ಯ. ಇಷ್ಟು ಈಸಿ ಕೆಲಸ ಮಾಡ್ಕೊಡ್ತಾ ಇದೆ ನಮಗೆ. ಜೀವಾಮೃತ ಈಸಿಯಾಗಿ ಸಿಗ್ತಾ ಇದೆ, ಫಿಲ್ಟರ್ ಜೀವಾಮೃತ ಸಿಗ್ತಾ ಇದೆ. ಹೌದು, ಖರ್ಚೇನು ಅಂತ ಕೇಳಿದಾಗ ಸರ್ ಇದರಲ್ಲಿ ಖರ್ಚು ಅನ್ನೋದಕ್ಕಿಂತ ನಾವು ಎಷ್ಟು ಬಂಡವಾಳ ಹಾಕ್ತಿವಿ ಅದರಿಂದ ನಮಗೇನು ಉಪಯೋಗ ಆಗ್ತಿದೆ. ಯಾಕಂದ್ರೆ ನಾವು ಒಂದು ಪ್ಯಾಕೆಟ್ ಗೊಬ್ಬರ ತಗೊಂಡ್ಬರ್ಬೇಕು ಅಂತಂದ್ರೆ ಇವತ್ತಿನ ದಿವಸಗಳಲ್ಲಿ ಯೂರಿಯಾ 300 ರೂಪಾಯಿ ಇದೆ. ಇವಾಗ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟು ಈಗ ಅಲ್ಲಿ 500 ರೂಪಾಯಿ ಹೋದ್ರೂ ಹೋಗುತ್ತೆ, ಅಥವಾ ಸ್ಕೇರ್ಸಿಟಿನೂ ಆದ್ರೂ ಆಗುತ್ತೆ. ನಾವು ಎಲ್ಲಿವರೆಗೂ ನಾವು ಇನ್ನೊಬ್ರು ಗೊಬ್ಬರದ ಮೇಲೆ ಅವಲಂಬಿತವಾಗಿರ್ತೀವೋ ಅಲ್ಲಿವರೆಗೂ ನಮ್ಮ ಬೆಳೆಗಳನ್ನ ನಾವು ನಮ್ಮ ತೋಟಗಳನ್ನ ಸುರಕ್ಷಿತವಾಗಿ ಕಾಪಾಡ್ಕೊಳೋದು ಕಷ್ಟನೇ ಆಗಿದೆ. ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಲೈಕ್. ಮುರುಗೇಶ್ ಸರ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತುಕತೆನ ಮುಂದುವರಿಸ್ತಾ ಇದೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.